ನಾಳೆ ಮಾರ್ಚ್ 14ನೆಯ ತಾರೀಕು ಹೋಳಿ ಹುಣ್ಣಿಮೆ, ಜೊತೆಗೆ ಲಕ್ಷ್ಮೀ ಜಯಂತಿ ಕೂಡ ಇದೆ. ನಾಳೆ ಮಹಾಲಕ್ಷ್ಮೀ ದೇವಿಯನ್ನು ನೆನೆದು ಈ ಕೆಲಸಗಳನ್ನು ನಿಮ್ಮ ಮನೆಯಲ್ಲಿ ಮಾಡಿದರೆ ಸರ್ವ ಪಾಪಗಳು ಕಳೆದು ಹಣಕಾಸಿನ ಎಂಥದ್ದೇ ಕಠಿಣ ಸಮಸ್ಯೆಗಳಿದ್ದರೂ ದೂರವಾಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನಾಳೆ ಮಹಾಲಕ್ಷ್ಮೀ ದೇವಿಯ ವಿಶೇಷ ಕೃಪಾದೃಷ್ಟಿಗೋಸ್ಕರ ಯಾವೆಲ್ಲ ವಿಧಿ ವಿಧಾನಗಳನ್ನು ಪಾಲಿಸಬೇಕು, ಲಕ್ಷ್ಮಿಯ ಪೂಜೆ ಹೇಗಿರಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಪಾಲ್ಗುಣ ಮಾಸದಲ್ಲಿ ಬರುವ ಪೌರ್ಣಮಿ ತಿಥಿಯಂದು ಉತ್ತರ ಪಾಲ್ಗುಣ ನಕ್ಷತ್ರದಲ್ಲಿ ಮಹಾಲಕ್ಷ್ಮೀ ದೇವಿಯು ಜನಿಸಿದಳೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಈ ವರ್ಷ ಮಾರ್ಚ್ 14ರಂದು ಪಾಲ್ಗುಣ ಹುಣ್ಣಿಮೆ ಬಂದಿದ್ದು ಇದು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಜನ್ಮದಿನವಾಗಿದೆ. ತಿರುಪತಿ ಕ್ಷೇತ್ರವು ಸೇರಿ ಅಲ್ಲಿನ ಸುತ್ತಮುತ್ತಲಿನ ಎಲ್ಲ ದೇಗುಲಗಳಲ್ಲಿಯೂ ಈ ದಿನದಂದು ಲಕ್ಷ್ಮೀ ಜಯಂತಿಯನ್ನು ಬಹಳ ಅದ್ಭುತವಾಗಿ ಆಚರಿಸಲಾಗುತ್ತದೆ. ಕ್ಷೀರಸಾಗರದಿಂದ ಈ ದಿನದಂದು ಬಂಗಾರದ ಕಳಶಗಳೊಂದಿಗೆ ಮಹಾಲಕ್ಷ್ಮೀ ದೇವಿಯು ಜನಿಸಿದಳು ಎಂದು ನಂಬಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಪಾಲ್ಗುಣ ಪೌರ್ಣಮಿ ದಿನದಂದೇ ಮಹಾಲಕ್ಷ್ಮೀ ದೇವಿಯು ಸಾಕ್ಷಾತ್ ನಾರಾಯಣನನ್ನು ವರಿಸಿದಳು ಎಂದು ಆಗಮ ಗ್ರಂಥದಲ್ಲಿ ಹೇಳಲಾಗಿದೆ. ಆದ್ದರಿಂದ ಲಕ್ಷ್ಮಿ ಅನುಗ್ರಹಕ್ಕೋಸ್ಕರ ಈ ದಿನ ಮಾಡುವಂತಹ ಯಾವುದೇ ಪೂಜೆ ತುಂಬಾ ವಿಶೇಷವಾದದ್ದು. ಒಂದು ಕಡೆ ಹೋಳಿ ಹುಣ್ಣಿಮೆಯ ವಿಧಿ ವಿಧಾನವನ್ನು ಪ್ರತ್ಯೇಕವಾಗಿ ಪಾಲಿಸುವುದರ ಜೊತೆಗೆ ಮತ್ತೊಂದೆಡೆ ಈ ದಿನದಂದು ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಈ ವಿಧವಾಗಿ ಮಾಡಿಕೊಳ್ಬೇಕು. ಮನೆಯಲ್ಲಿ ಲಕ್ಷ್ಮೀ ದೇವಿಯ ಪುಟ್ಟ ವಿಗ್ರಹ ಇತ್ತು ಅಂದರೆ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಮೊದಲು ಅರಿಶಿಣ ಬೆರೆಸಿದ ನೀರಿನಿಂದ ಅಮ್ಮನವರಿಗೆ ಅಭಿಷೇಕವನ್ನ ಮಾಡಿ. ಮಂಗಳಕರ ವಸ್ತುಗಳಲ್ಲಿ ಪ್ರಧಾನವಾದದ್ದು ಅರಿಶಿಣ. ಈಗಲೂ ಕೂಡ ತಿರುಪತಿ ಕ್ಷೇತ್ರದಲ್ಲಿ ಹೆಚ್ಚು ಅರಿಶಿಣವನ್ನ ಬಳಸಿ ಅಮ್ಮನವರಿಗೆ ಅಭಿಷೇಕ ಹಾಗೂ ಅರಿಶಿಣದ ಅಲಂಕಾರವನ್ನ ಮಾಡಲಾಗುತ್ತೆ. ವಿಶೇಷ ಲಕ್ಷ್ಮೀ ಕೃಪೆಗಾಗಿ ಈ ದಿನದಂದು ನಾಳೆ ಲಕ್ಷ್ಮೀ ವಿಗ್ರಹಕ್ಕೆ ಅರಿಶಿಣದ ನೀರಿನಿಂದ ಅಭಿಷೇಕವನ್ನ ಮಾಡಿ ನಂತರ ಅರಿಶಿಣದಿಂದಲೇ ಅಲಂಕಾರ ಮಾಡಿಕೊಳ್ಳಿ. ಮನೆಯಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ವಿಗ್ರಹ ಇಲ್ಲದವರು ಮಹಾಲಕ್ಷ್ಮಿ ದೇವಿಯ ಚಿತ್ರಪಟಕ್ಕೆ ಅರಿಶಿಣದಿಂದ ಅಲಂಕಾರ ಮಾಡಿಕೊಳ್ಳಿ. ಇನ್ನು ಎರಡನೆಯದಾಗಿ ಲಕ್ಷ್ಮೀ ಜಯಂತಿಯಂದು ಲಾವಂಚದ ಬೇರನ್ನು ನೀರಿನಲ್ಲಿ ನೆನೆಸಿಟ್ಟು ಆ ನೀರಿನಿಂದ ಅಮ್ಮನವರಿಗೆ ಅಭಿಷೇಕ ಮಾಡಿದರೆ ಅಥವಾ ದೇಗುಲದಲ್ಲಿ ಅಭಿಷೇಕ ಮಾಡಿಸಿದರೆ ಶೀಘ್ರವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿ ನಿಮ್ಮ ಕಷ್ಟಗಳಿಗೆಲ್ಲ ಕೊನೆಯಾಗುತ್ತೆ. ವಿದ್ಯೆ, ಉದ್ಯೋಗ, ವ್ಯಾಪಾರ, ಹಣ ಸರ್ವರಂಗದಲ್ಲೂ ಯಶಸ್ಸನ್ನು ನೀವು ಬಹಳ ಸುಲಭವಾಗಿ ನೋಡಬಹುದು. ಈ ದಿನ ಬಿಳಿ ಬಣ್ಣದ, ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಮ್ಮನವರ ಪೂಜೆಯನ್ನ ಮಾಡಿಕೊಳ್ಬೇಕು. ಈ ದಿನದಂದು ಶ್ರೀಪತ್ರೆ ಅಥವಾ ಬಿಲ್ವ ಎಲೆಗಳಿಂದ ಮಹಾಲಕ್ಷ್ಮಿ ಅಮ್ಮನವರ ಪೂಜೆ ಅಲಂಕಾರವನ್ನ ಮಾಡಿದರೆ ನೀವು ಕೇಳಿಕೊಂಡಂತಹ ಅದು ಯಾವುದೇ ಕೋರಿಕೆಗಳಿದ್ದರೂ ಕೂಡ ಈಡೇರುತ್ತದೆ. ಬಿಲ್ವ ಎಲೆಗಳು ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ. ಬಿಲ್ಪತ್ರೆ ಮರದಲ್ಲಿ ಮಹಾಲಕ್ಷ್ಮಿ ದೇವಿಯು ವಾಸಿಸುತ್ತಾಳೆ. ನಾಳೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯ ಚಿತ್ರಪಟ ಅಥವಾ ವಿಗ್ರಹದ ಮುಂದೆ ಒಂದೊಂದೇ ಬಿಲ್ಪತ್ರೆ ಎಲೆಗಳಿಗೆ ಗಂಧ ಅಥವಾ ಅರಿಶಿಣ ಹಚ್ಚುತ್ತಾ ದೇವಿಯ ಮುಂದಿಡುತ್ತಾ ಲಕ್ಷ್ಮಿ ಅಷ್ಟೋತ್ತರ ಪಾರಾಯಣವನ್ನ ಮಾಡಿಕೊಳ್ಳಿ. ಇಷ್ಟೇ ಎಲೆಗಳು ಅಂತೇನಿಲ್ಲ, ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಎಲೆಗಳಿಂದ ಪೂಜಿಸಿ. ಲಕ್ಷ್ಮೀ ದೇವಿಗೆ ತಾವರೆ ಪುಷ್ಪವನ್ನು ಅರ್ಪಿಸಿದರೆ ಮೋಕ್ಷ ಹಾಗೂ ಅದೃಷ್ಟ ಲಭಿಸುತ್ತೆ. ಬಿಲ್ವ ಎಲೆಗಳನ್ನು ಭಕ್ತಿಯಿಂದ ಅರ್ಪಿಸಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಕಷ್ಟಗಳಿಲ್ಲದ ಮನೆಯಿಲ್ಲ. ಆದರೆ ನಾಳೆ ಮಾಡುವ ಈ ವಿಶೇಷ ಪೂಜೆಯಿಂದ ಮಹಾಲಕ್ಷ್ಮಿಯ ಅಂಶ ಮನೆಗೆ ಪ್ರವೇಶವಾಗುತ್ತೆ. ಲಕ್ಷ್ಮಿಯ ಅಂಶವೆಂದರೆ ಮನೆಯಲ್ಲಿ ಸದಾ ಸಮೃದ್ಧಿ, ಸುಖ, ನೆಮ್ಮದಿ, ಧನಧಾನ್ಯಕ್ಕೆ ಕೊರತೆ ಇಲ್ಲದೆ ಸುಖ ಜೀವನ ನಡೆಸುವಂತಹ ಶಕ್ತಿ ಮನೆಯಲ್ಲಿ ನೆಲೆಸುವುದು. ಇಂತಹ ಲಕ್ಷ್ಮಿ ಅಂಶ ಮನೆಗೆ ಬರಲು ಪದ್ಮ ಆಸನದಲ್ಲಿ ಪದ್ಮ ಕಮಲದ ಮೇಲೆ ಕುಳಿತಿರುವ 2 ಗಜಗಳು ಬಂಗಾರದ ಕಳಶದಿಂದ ಗಂಗಾಜಲದಿಂದ ಅಮ್ಮನವರಿಗೆ ಅಭಿಷೇಕ ಮಾಡುವಂತಹ ಚಿತ್ರಪಟಕ್ಕೆ ನಾಳೆ ವಿಶೇಷವಾಗಿ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡಿಕೊಳ್ಬೇಕು. ನಾಳೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಗಳಲ್ಲಿ ಜೋರಾಗಿ ಕೂಗುವುದು, ಜಗಳ ಮಾಡುವುದು, ಎಲ್ಲದಕ್ಕೂ ಸಿಡಿ ಮಾಡಿ ಕಿರಿಕಿರಿ ಉಂಟು ಮಾಡುವುದು ಮಾಡಲೇಬಾರದು. ಕೋಪವನ್ನು ತ್ಯಜಿಸಿ ನಾಳೆ ಮನೆಯ ಯಜಮಾನ ಅಥವಾ ಯಜಮಾನಿ ತಾಳ್ಮೆ ಹಾಗೂ ಶಾಂತಿಯಿಂದ ಮನೆಯಲ್ಲಿರಬೇಕು. ನಾಳೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಾಯಸನ್ನ, ಬೆಲ್ಲದನ್ನ ಅಥವಾ ಪರಮಾನ್ನವನ್ನ ನೈವೇದ್ಯವಾಗಿಡಿ. ನೀವು ಲಕ್ಷ್ಮೀ ದೇವಿಗೆ ಇಡುವ ಯಾವುದೇ ನೈವೇದ್ಯಕ್ಕೂ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಬೆರೆಸಿ. ಇದರಿಂದ ಲಕ್ಷ್ಮೀ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪರಿಪೂರ್ಣ ಅನುಗ್ರಹ ಇಡೀ ಕುಟುಂಬದವರಿಗೆ ಪ್ರಾಪ್ತಿಯಾಗುತ್ತೆ. ನಾಳೆ ಸಂಜೆ ಮುತ್ತೈದೆಯರನ್ನು ಮನೆಗೆ ಕರೆಸಿ ಅವರನ್ನೇ
ಲಕ್ಷ್ಮೀ ಸ್ವರೂಪವಾಗಿ ಭಾವಿಸಿ ತಾಂಬೂಲ ಹಾಗೂ ಲಕ್ಷ್ಮೀದೇವಿಯ ಮುಂದಿಟ್ಟ ನೈವೇದ್ಯವನ್ನು ಸ್ವಲ್ಪ ನೀಡಿ ಅವರ ಕಾಲುಗಳಿಗೆ ನಿಮ್ಮ ಕೈನಿಂದ ಅರಿಶಿಣವನ್ನು ಹಚ್ಚಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇದರಿಂದ ಮನೆಯಲ್ಲಿ ಕಷ್ಟಗಳ ಪ್ರಮಾಣ ಕಡಿಮೆಯಾಗಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನೀವು ಸೇವೆ ಮಾಡಿದ ಮುತ್ತೈದೆಯರ ಮೂಲಕವೇ ಲಕ್ಷ್ಮಿಯು ಅನುಗ್ರಹಿಸಿ ಸಕಲ ಶುಭಗಳನ್ನು ಉಂಟು ಮಾಡ್ತಾಳೆ. ನಾಳೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ದೀಪಕ್ಕೆ ಅಷ್ಟಮೂಲಿಕ ತೈಲ ಬಳಸಿ ದೀಪಾರಾಧನೆ ಮಾಡಿ. ಸಾಧ್ಯವಾಗದವರು ತುಪ್ಪವನ್ನು ಬಳಸಿ ದೀಪಾರಾಧನೆಯನ್ನ ಮಾಡಿ. ದೀಪಕ್ಕೆ 6 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ. ನಾಳೆ ಲಕ್ಷ್ಮಿ ಅಷ್ಟೋತ್ತರದ ಜೊತೆಗೆ ಶ್ರೀ ಸೂಕ್ತಂ ಹಾಗೂ ಕನಕದಾರ ಸ್ತೋತ್ರ ಹೇಳಿ ಅಥವಾ ಕೇಳಿ. ನಾಳೆ ಹೊಸದಾಗಿ ಹಸಿರು ಹಾಗೂ ಕೆಂಪು ಬಣ್ಣದ ಗಾಜಿನ ಬಳೆಗಳನ್ನು ಮನೆಗೆ ತಂದು ಮಹಾಲಕ್ಷ್ಮಿ ದೇವಿಯ ಮುಂದಿಟ್ಟು ಪೂಜಿಸಿ. ಬಳೆಗಳ ಜೊತೆಗೆ ಹಳದಿ ಬಣ್ಣದ ಕವಡೆಗಳನ್ನು ಕೂಡ ಪೂಜೆಯಲ್ಲಿ ಇಟ್ಟು ಪೂಜೆಯ ಬಳಿಕ 2 ಬಳೆಗಳನ್ನು ಮನೆಯಲ್ಲಿ ದುಡ್ಡು ಇಡುವ ಜಾಗದಲ್ಲಿಡಿ. ಉಳಿದ ಬಳೆಗಳನ್ನು ಕೈಗೆ ಧರಿಸಿಕೊಳ್ಳಿ. ಕವಡೆಗಳನ್ನು ಕೈನಲ್ಲಿ ಹಿಡಿದು ಶಬ್ದ ಮಾಡಿ. ನಂತರ ಬೀರುವಿನಲ್ಲಿ ಒಂದು ವಸ್ತ್ರದಲ್ಲಿ ಕಟ್ಟಿಡಿ. ಕವಡೆಗಳು ಬಳೆಗಳು ಮಂಗಳಪ್ರದವಾದ ವಸ್ತುಗಳು. ಇದರಿಂದ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಕಳೆದು ಹಣದ ಅದೃಷ್ಟ ಆಕಸ್ಮಿಕ ಧನಲಾಭ ಕೂಡಿ ಬರುತ್ತೆ. ಮಹಾಲಕ್ಷ್ಮಿ ದೇವಿಯ ಅಪಾರ ಪ್ರೀತಿಗೋಸ್ಕರ ಮರೆಯದೆ ನಾಳೆ ದಾಳಿಂಬೆ ಹಣ್ಣನ್ನು ಬಿಡಿಸಿ ಅದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕಿ ಲಕ್ಷ್ಮಿಗೆ ನೈವೇದ್ಯವಾಗಿ ಅರ್ಪಿಸಿ. ನಾಳೆ ಹಣೆಗೆ ಕುಂಕುಮ ಅಥವಾ ತಿಲಕ ಇಡದೆ ಲಕ್ಷ್ಮಿ ಪೂಜೆಯನ್ನ ಮಾಡಬೇಡಿ. ಪುರುಷರಾಗಲಿ ಸ್ತ್ರೀಯರಾಗಲಿ ತಪ್ಪದೆ ಹಣೆಗೆ ತಿಲಕವನ್ನು ಇಟ್ಟು ಯಾವುದೇ ಪೂಜೆಯನ್ನಾದರೂ ಮಾಡಬೇಕು. ನೋಡಿದ್ರಲ್ಲ, ಲಕ್ಷ್ಮೀ ಜಯಂತಿಯ ದಿನ ಲಕ್ಷ್ಮೀ ದೇವಿಯ ವಿಶೇಷ ಪ್ರೀತಿಗೋಸ್ಕರ ಯಾವ ವಿಧಿವಿಧಾನಗಳನ್ನು ಪಾಲಿಸಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.